ಕೆಲವು ಬದಲಾವಣೆಯನ್ನು ನಾವು ಮಾಡಿದ್ವಿ. ನಾನು ಹೆಚ್ಚು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದ್ರ ಬದಲು ನಿಮ್ಮ ಪ್ರಶ್ನೆಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಪೂರ್ವಕವಾಗಿ ಅಂಕಿತಾ ಅಂತ ಏನು ಬಾಗಲಕೋಟೆ ಸ್ಟೂಡೆಂಟು ಇವತ್ತು 625ಕ್ಕೆ 625 ಸರ್ಕಾರಿ ಶಾಲೆಯಲ್ಲಿ ಓದಿ, ಕೊರತೆಗಳಿರ್ತವೆ, ನಾನಿಲ್ಲ ಅಂತ ಹೇಳೋದಿಲ್ಲ, ಅದನ್ನು ಮೀರಿಸಿ ಯಾರು ಬೇಕಾದರೂ ಒಂದು ಸರ್ಕಾರಿ ಶಾಲೆಯಲ್ಲಿ ಸಂಪೂರ್ಣವಾಗಿ ಹೈಯೆಸ್ಟ್ ಮಾರ್ಕ್ಸ್ ತಗೋಬೋದು ಅಂಥೇಳಿ ಒಂದು ಕೀರ್ತಿಯನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಅಂಕಿತಾ ಅವರಿಗೆ, ಅವ್ರ ತಂದೆ ತಾಯಿಯವರಿಗೆ, ಆ ಶಾಲೆಯ ಶಿಕ್ಷಕರಿರ್ಬೋದು, ಆಡಳಿತ SDMC ಅವರು ಇರ್ಬೋದು, ಮತ್ತು ಎಲ್ಲರಿಗೂ ಕೂಡ ನಾನು ನಮ್ಮ ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ಎಲ್ಲರ ವತಿಯಿಂದ ಅವರಿಗೆ ಕಂಗ್ರ್ಯಾಚುಲೇಷನ್ನು, ಅಭಿನಂದನೆ, ಧನ್ಯವಾದಗಳನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆಗೆ ಮಕ್ಕಳು ಬಂದಿಲ್ಲ, ನಾನು ಇಲ್ಲಿ ಓದಬೇಕು ಅಂತಕ್ಕಂಥದ್ದು ಆಸೆ ಬರಬೇಕು, ಆ ನಿಟ್ಟಿನ ಮೇಲೆ ಹೋಗ್ತೀವಿ ಅಂತೇಳಿ. ಸಮಸ್ಯೆಗಳು ತುಂಬ ಇದ್ದಾವೆ. ನಾನು ಅದನ್ನೇ ಅಂಕಿತಾಂಗ ಮಾತಾಡ್ಬೇಕಾದ್ರೆ ಹೇಳಿದೆ, ನಮ್ಮ ತುಂಬ ನ್ಯೂನತೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಕೂಡ ನೀನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತಗೊಂಡಿದ್ಯಮ್ಮ, ನಮಗೂ ಇದು ಒಂದು ಛಲ, ನಮ್ಮ ಆಸೆ ಏನಿದೆ, ಇಲಾಖೆಯ ಆಸೆ. ಯಾಕೆಂದರೆ ಇದು ಒಂದು ದಿವಸದ ಕೆಲಸ ಅಲ್ಲ, ತುಂಬ ವರ್ಷದಿಂದ ಬಳುವಳಿಯಾಗಿ ಬಂದುಬಿಟ್ಟಿದೆ. ನಾನು ಯಾರ ಬಗ್ಗೆನೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು, ಮಾನ್ಯ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ನನಗೆ ಇಲಾಖೆ ಕೊಟ್ಟಿರೋದು ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗು ಅಂಥೇಳಿ. ಅದು ಕಾಲಮಿತಿ ಬೇಕಾಗ್ತದೆ, ಅದು ತುಂಬ ಸಮಯ ತಗೊಳ್ಳೋದಿಲ್ಲ. ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ನೀವು ಮಾಧ್ಯಮದಲ್ಲಿ ಬರೀತೀರಿ, ನೋಡಿ ಈ ಶಾಲೆ ಹಿಂಗಿದೆ, ಮಹಾತ್ಮ ಗಾಂಧಿ ಹೋಗಿರೋ ಶಾಲೆ ನೋಡಿ ಸ್ಥಿತಿ ಹಿಂಗಿದೆ ಅಂಥೇಳಿ ಸಾಕಷ್ಟು. ಇವತ್ತು ಬೆಳಗ್ಗೆಯಿಂದ ಅಟ್ಲೀಸ್ಟು ಇಷ್ಟು ದಿವಸ ಅದೆಲ್ಲ ಬರ್ತಾ ಇರಲಿಲ್ಲ, ಆದರೆ ಈಗ ಒಂದು 2-3 ದಿವಸದಿಂದ ಶುರು ಆಗಿದ್ದಾವೆ. ಯಾಕೆಂದರೆ ನಾನು ರೆಸ್ಪಾಂಡ್ ಮಾಡ್ತೀನಿ, ಯಾರಾದರೂ ನನಗೆ ಮಾಹಿತಿ ಬಂದರೆ ನನ್ನ ಮೊಬೈಲಿಗೆ, ನನ್ನ ಇಲಾಖೆಯಲ್ಲಿ ಗ್ರೂಪ್ ಇದೆ, ಅವ್ರಿಗೆ ಕಳಿಸಿ ಇಲಾಖೆಯವರು ಅವ್ರವ್ರ DDPO ಅವ್ರವ್ರ ಕಮಿಷನರ್ ಅವ್ರವ್ರಿಗೆ ಮಾತಾಡಿ ಮಾಡ್ತಕ್ಕಂಥ ಸ್ವಭಾವನ ಇಟ್ಕೊಂಡಿದ್ದೀನಿ. ಮಾಡಬೇಕು. ಅವಾಗ ಏನಾಗ್ತದೆ, ಇಂಜಿನ್ ರನ್ ಆಗ್ತಾ ಇರ್ತದೆ. ಇಲ್ಲಾಂದರೆ ಎಲ್ಲ ಸರಿ ಇದೆ ಅಂದ್ಕೊಂಡು ಬಿಡ್ತಾರೆ. ಬರೀ ಮಂತ್ರಿಗಳಿಗೆ ಬಂದ ತಕ್ಷಣ ಮಂತ್ರಿಗಳು ಅದನ್ನ ಸಮಸ್ಯೆಗಳನ್ನು ಮುಂದಿಡಬೇಕಾಗ್ತದೆ. ಅದನ್ನು ಮಾಡ್ಕೊಂಡು ಹೋಗೋದು ಒಂದು ಕಡೆಗೆ. ಮತ್ತು ಇನ್ನೊಂದು, ತಮಗೆಲ್ಲ ಗೊತ್ತಿದೆ, ಇಲಾಖೆಯಲ್ಲೂ ಕೂಡ ಕೆಲವು ಬದಲಾವಣೆಯನ್ನು ಮಾಡಿದ್ವಿ. ಅದು ಪೌಷ್ಟಿಕತೆ ಇರ್ಬೋದು, ಪಠ್ಯಪುಸ್ತಕ ಪರಿಷ್ಕರಣೆ ಇರ್ಬೋದು, ಟೀಚರ್ಸ್ನ ಹೆಚ್ಚು ತೊಗೊಂಡ್ವಿ. ಆ ಟೀಚರ್ಸು ಎಂಡಲ್ಲಿ ಬಂದರು. 12,000 ಟೀಚರ್ಸ್ನ ನಾವೇನು ತೊಗೊಂಡಿದ್ದೀವಿ, ಅವರು ಎಂಡ್ ಆಫ್ ದ ಇಯರ್, ಯಾಕೆಂದರೆ ಕೋರ್ಟಿಗೆ ಹೋಯಿತು, ತಮಗೆಲ್ಲ ಗೊತ್ತಿದೆ, ನೀವು ಸಾಕಷ್ಟು ಪ್ರಶ್ನೆಗಳನ್ನು ಹೇಳಿದ್ರಿ. ನಾವು ಕೋರ್ಟಲ್ಲಿ ಭಾಳ ಫೈಟ್ ಮಾಡಿ ಮೇಸ್ಟ್ರುಗಳನ್ನು ಇವತ್ತು ಆಗಲೇ ಇಲಾಖೆಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಕಳಿಸಿದ್ದೀವಿ. ಇನ್ನೂ ಸಮಸ್ಯೆ ಇದೆ ಟೀಚರ್ಸ್ದು, ಇನ್ನೂ ತೊಗೊಳ್ತಕ್ಕಂಥ, ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಜೆಟಲ್ಲೂ ಹೇಳಿದ್ದಾರೆ, ಹೊಸ ಟೀಚರ್ಸ್ನ ಅದು ಏಡೆಡ್ ಶಾಲೆಗಳಿರ್ಬೋದು ಮತ್ತು ಏಡೆಡ್ ಶಾಲೆ ಮತ್ತು ಸರ್ಕಾರಿ ಶಾಲೆ ಅಲ್ಲೂ ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಸ್ಟೆಪ್ಸ್ ತೊಗೊಳ್ತೀವಿ ಅಂತ. ಅದನ್ನು ನಂಬರ್ ಹೇಳಿಲ್ಲ, ಇದೆಲ್ಲದೂ ಕೂಡ ಬೇಕಾಗ್ತದೆ. ಯಾಕೆಂದರೆ ಇಲ್ಲಾಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಬಿದ್ದು ಬಿಡ್ತದೆ. ಅದು ಒಂದು ಭಾಗ. ಅದ್ರ ಜೊತೆಗೆ ನಾವು ಫ್ರೀ ಕರೆಂಟು, ಫ್ರೀ ನೀರು ಇದನ್ನೆಲ್ಲ ಕೊಟ್ವಿ. ಯಾಕೆ ಅಂತ ಹೇಳ್ತೀನಿ, ಇದನ್ನೆಲ್ಲ ಯಾಕೆ ಮಾಡಿರೋದಂದರೆ ಸುಮ್ಮನೆ ಶೋಕಿಗೆ ನಾವು ಮಾಡಲಿಲ್ಲ. ನಮಗೆ ಗೊತ್ತಿತ್ತು ಎಲೆಕ್ಷನ್ ಅಂತೀನಿ, ಎಕ್ಸಾಮ್ನ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತೀವಿ ಅಂಥೇಳಿ ಒಂದು ಆಸೆ ಇತ್ತು. ಯಾಕೆ ಅಂತ ಹೇಳ್ತೀನಿ, ನಾನು ಹೆಚ್ಚು ಒತ್ತು ಹೇಳೋದಕ್ಕೆ ಹೋಗೋದಿಲ್ಲ, ನೀವು ದಯವಿಟ್ಟು ಅದಕ್ಕೆ ಹೆಚ್ಚು ಒತ್ತು ಕೊಡೋಕ್ಕೆ ಹೋಗಬೇಡಿ. ಅವಾಗೇನಾಗ್ತದೆ, ನಮ್ಮ ರಾಜ್ಯದಲ್ಲಿ ಆ ಡಿವಿಷನ್ ಮಾತುಗಳು ಬರ್ತಾವೆ, ಅದಕ್ಕೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸ್ಯಾಂಟಿಟಿ ಅಂದರೆ ಪವಿತ್ರತೆ, ಎಕ್ಸಾಮಿನೇಷನ್ನ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಕೆಲವು ನಿರ್ಧಾರಗಳನ್ನು ನಾವು ತಗೊಳ್ಬೇಕಾಗಿತ್ತು. ಅದು ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದ ಮೇಲೆ ಹುಷಾರಾಗಿ ನೋಡಿಕೊಂಡು ಮಾಡಬೇಕಾಗ್ತದೆ. ಇಲ್ಲಾಂದರೆ ಮಕ್ಕಳು ಅವ್ರ ಮುಂದಿನ ಹಂತದಲ್ಲಿ ಅವ್ರು ಮುಂದೆ ಓದಬೇಕಾದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಉದಾಹರಣೆಗಳು, ನನ್ನ ಪೇರೆಂಟ್ಸ್ನ ಭೇಟಿ ಮಾಡಿದ್ದೀನಿ. ಕೆಲವರು ಇಂಜಿನಿಯರ್ಸಿಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ, ಡಾಕ್ಟ್ರಿಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ, ಹೈಯರ್ ಸ್ಟಡೀಸ್ BComಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಯಾಕೆಂದರೆ ಎಲ್ಲೋ ಹಿಂದೆ ಮಾಡಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಅದನ್ನು ನಾನು ಎತ್ತಿ ಹಿಡಿಯೋದಕ್ಕೆ ಹೋಗೋದಿಲ್ಲ. ಅದರಿಂದ ಪಾಪ ಅವ್ರ ಭವಿಷ್ಯಕ್ಕೆ ನಾವು ತಪ್ಪು ದಾರಿಯನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ನನ್ನ ಇಲಾಖೆಯಲ್ಲಿ ಆಗಬಾರ್ದು ಅಂತ ನಿಟ್ಟಿನ ಮೇಲೆ ನಾವು ಮಾಡಿದ್ವಿ. ಅದು ವೆಬ್ ಕಾಸ್ಟಿಂಗು ಇದೆಲ್ಲ ಮಾಡಿರೋದ್ರಿಂದ ಅದನ್ನು ಜನರಲಾಗಿ ಮಾಡಿದ್ವಿ. ಮುಂಚೆ ಏನಿತ್ತು ಪಿಕ್ ಆ್ಯಂಡ್ ಚೂಸ್ ಥರ ಇತ್ತು, ಈಗ ಪಿಕ್ ಆ್ಯಂಡ್ ಚೂಸ್ ಅಂತ ಮಾಡಲಿಲ್ಲ, ಸ್ಟ್ಯಾಂಡರ್ಡಾಗಿ ಮಾಡಿದ್ವಿ. ಇದು ಆಬ್ವಿಯಸ್ಲಿ ರಿಸಲ್ಟಿಗೆ ಸ್ವಲ್ಪ ಎಫೆಕ್ಟ್ ಆಯಿತು, ಇಲ್ಲ ಅಂತ ಹೇಳಲ್ಲ. ನಾವು ಗ್ರೇಸನ್ನು ಕೊಟ್ವಿ. ಹಿಸ್ಟ್ರಿಯಲ್ಲಿ 20% ಯಾರೂ ಗ್ರೇಸ್ ಕೊಟ್ಟಿರಲಿಲ್ಲ, ನಾನು ಒಪ್ಕೋತೀನಿ.
ಆದರೆ 10% ಕೊಟ್ಟಿದ್ದಾರೆ, 100% ಕೊಟ್ಟಿದ್ದಾರೆ. ಬೇರೆ ಕೋವಿಡ್ ಸಂದರ್ಭದಲ್ಲಿ 100% ಕೊಟ್ಬಿಟ್ಟಿದ್ದಾರೆ, ಯಾಕೆಂದರೆ ಯಾರೂ ಎಕ್ಸಾಮ್ ಬರೀಲಿಲ್ಲ. ಈ ಎಕ್ಸಾಮ್ ಸ್ಪೆಷಾಲಿಟಿ ನಾನು ಹೇಳ್ತೀನಿ. ಕೋವಿಡ್ ಸಂದರ್ಭದಲ್ಲಿರೋರು ಇವಾಗ SSLC ಬರೀತಾ ಇದ್ದಾರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಬೇರೆಯವರು ಹೋದ್ಸತಿರೋರು ಕೋವಿಡ್ ಬರ್ದಿದ್ದಾರೆ, ಅದು ಬೇರೆ ಪ್ರಶ್ನೆ. ಕೋವಿಡಲ್ಲಿರೋರಿಗೆ ಆ ಟೈಮಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಎಜುಕೇಷನ್ ಸಿಗದೇ ಇದ್ದಾಗ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಕೊರತೆ. ಈಗ ನಾವು ಒಂದು ಟ್ಯೂಷನ್ ಕೊಟ್ಟಿದ್ರೆ ಚೆನ್ನಾಗಿ ಓದ್ತಿದ್ನೋ ನನ್ನ ಮಗ, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಓದ್ತಿದ್ನೋ, ಇಲ್ಲ ಇನ್ನೂ 2 ಸಬ್ಜೆಕ್ಟಿಗೆ ಹೇಳ್ಕೊಟ್ಟಿದ್ರು, ನಾವೆಲ್ಲ ಮಾತಾಡ್ತೀವಲ್ಲ. ಸೇಮ್ ಇದು ಇಟ್ಸ್ ನಾಟ್ ಡಿಫ್ರೆಂಟ್. ಸೇಮ್ ಇದನ್ನು ನಾವು ಅನಾಲಿಸಿಸ್ ಮಾಡಿ ಟೆಕ್ನಿಕಲಿ ಎಲ್ಲ ಮಾಡಿದಾಗ ಒಂದು ಕಡೆಗೆ ಅಲ್ಲಿ ಕರೆಕ್ಟಾಗಿ ಅವರು 4 ವರ್ಷಕ್ಕೆ 6ನೇ ಕ್ಲಾಸ್ ಅವರು ಬರ್ತಾರೆ. ಯಾಕೆಂದರೆ 6ನೇ ಕ್ಲಾಸು 7ನೇ ಕ್ಲಾಸ್ ಭಾಳ ಇಂಪಾರ್ಟೆಂಟ್. 5ನೇ ಕ್ಲಾಸಿಂದ ಬರ್ತಾರಲ್ಲ, 5ನೇ ಕ್ಲಾಸ್ ಮೇಲೆ ಮಕ್ಕಳು ಅಲ್ಲಿವರೆಗೂ ಒಂದು ಜನರಲ್ ಇರುತ್ತೆ. ಸಬ್ಜೆಕ್ಟಾಗಿ ಈಗ ಒಂದು ಸಬ್ಜೆಕ್ಟು ಅಂದಾಗ ಡಿಸೆಕ್ಷನ್, ಒಂದು ಥಿಯರಿ ಪ್ರಾಕ್ಟಿಕಲ್ ಓದ್ತಾ ಇರ್ತೀವಿ, ಥಿಯರಿ ಓದ್ತಾ ಇರ್ತೀವಿ, ಪ್ರಾಕ್ಟಿಕಲಿಟಿಗೆಲ್ಲ ಎಂಟ್ರಿ ಆಗ್ತಾ ಹೋಗ್ತೀವಿ. ನಿಮಗೆ ಲ್ಯಾಬು, ಸೈನ್ಸ್ ಲ್ಯಾಬು, ಈ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟ ಆಗ್ಬಿಡ್ತದೆ. ಆ ಮಕ್ಕಳು SSLC ಎಕ್ಸಾಮ್ ತೆಗಿಬೇಕಾದ್ರೆ ಅವರ ಕೊರತೆ ಏನು, ನಮ್ಮ ಶಿಕ್ಷಣ ತಗೊಳ್ಳೋದ್ರಲ್ಲಿ ಕೊರತೆಗೆ ಅಲ್ಲಿ ಬಂದು ನ್ಯೂನತೆ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಏನು 20% ನಾವು ಕೊಟ್ಟಿದ್ದೀವಿ, ಅದನ್ನು ಹಗುರವಾಗಿ ತಗೊಳ್ಳೋದು ಬೇಡ ಅಂಥೇಳಿ ನಮ್ಮ ಮಕ್ಕಳಿಗೂ ಕೂಡ ಹೇಳಿದ್ದೀನಿ. ನಾವು ಅದೇ ಟೈಮಲ್ಲಿ ನಿಮಗೆ ನೆನಪಿದೆಯಾ, 2 ಎಕ್ಸಾಮ್ ಮಾಡ್ತೀನಿ ಅಂಥೇಳಿ ನಾನು ಮುಂಚೆನೇ ಹೇಳಿದ್ದೆ. ಯಾಕೆ ಎಕ್ಸಾಮ್ ಎರಡು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಶೋಕಿಗೇನಲ್ಲ, ಅದನ್ನು ಮಾಡ್ತಾ ಇರೋದು ಈ ಥರ ತೊಂದರೆ ಆಗಬಹುದು, ಅದನ್ನು ನಾವು ಮುಂಚೆ ರೆಡಿ ಆಗಬೇಕು, ಸಪ್ಲಿಮೆಂಟ್ರಿ ಬೇಡ, ಮಕ್ಕಳಿಗೆ ವಿಶ್ವಾಸ ಕೊಡಬೇಕು, ನೀವು ಧೈರ್ಯವಾಗಿ ಎಕ್ಸಾಮಿನೇಷನ್ನ ಹೋಗಿ ಹ್ಯಾಂಡಲ್ ಮಾಡಿ. ಈಗ ದೇ ಆರ್ ಗೋಯಿಂಗ್ ಟು ರೈಟ್ ಜಸ್ಟ್ ರೆಗ್ಯುಲರ್ ಎಕ್ಸಾಮ್ಸ್. ನಾನು ಅದಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಾವು ಇಲಾಖೆಯಲ್ಲೂ ಕೂಡ ಈಗಾಗಲೇ ಎಲ್ಲ ಮೆಸೇಜ್, ಈಗ ಸ್ಪೆಷಲ್ ಕ್ಲಾಸಸ್ ಇನ್ನೊಂದು ಮಂಡೇಗೆ ಫೈನಲ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಆಲ್ರೆಡಿ ಟೀಚರ್ಸ್ ಆರ್ ರೆಡಿ, ಎಲ್ಲ ನಮ್ಮ ವ್ಯವಸ್ಥೆ ರೆಡಿ ಇದೆ. ಎಲ್ಲ ಕಡೆಯೂ ಕೂಡ SSLC ಅವರಿಗೆ ಮತ್ತೆ ಸ್ಪೆಷಲ್ ಕ್ಲಾಸಸ್ನ ಅಂದರೆ ರೆಗ್ಯುಲರ್ ಕ್ಲಾಸಸ್ ವಿತ್ ಮಿಡ್ ಡೇ ಮೀಲ್ ಭಾಳ ಮುಖ್ಯ. ಮಿಡ್ ಡೇ ಮೀಲ್ ಕೊಟ್ಟು ಅವ್ರಿಗೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಐ ಥಿಂಕ್ June 7 ಯಾವಾಗೋ ಗೊತ್ತಿಲ್ಲ, ಈಗ ಅದು ಡೇಟು ಕೂಡ ಅನೌನ್ಸ್ ಮಾಡಿದ್ದಾರೆ. ಅದು ನಾನು ಮತ್ತೆ ರೀಚೆಕ್ ಮಾಡಬೇಕು ನೆಕ್ಸ್ಟ್ ಎಕ್ಸಾಮಿಗೆ, ಅದ್ರ ನೆಕ್ಸ್ಟ್ ಎಕ್ಸಾಮಿಗೆ ಕೂಡ. ಸೊ ಯಾರು 20% ರೇಸಲ್ಲಿ ಇವತ್ತು ಪಾಸ್ ಆಗಿದ್ದೀರಿ, ದಯವಿಟ್ಟು ನಾನು ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಗೋ ಆ್ಯಂಡ್ ಟೇಕ್ ಎಕ್ಸಾಮ್. ಹೇಗಿದ್ರು ಪಾಸ್ ಆಗಿದ್ದೀರಾ, ನಾವು ಸರ್ಕಾರದಿಂದ ನಿಮಗೆ ಸಹಕಾರ ಮಾಡಿದೆ. ಯಾಕೆಂದರೆ ಸ್ವಲ್ಪ ಕೆಲವು ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ನಿಮಗೆ ತೊಂದರೆ ಆಗಿರ್ಬೋದು. ಆದರೆ ಮತ್ತೆ ಧೈರ್ಯವಾಗಿ ಹೋಗಿ ಎಕ್ಸಾಮ್ ತೊಗೊಂಡು ನೀವೇನು ಜಸ್ಟ್ ಪಾಸ್ ಆಗಿದ್ದೀರಿ ಅದನ್ನು ಬೀಟ್ ಮಾಡಿ. ಯಾಕೆಂದ್ರೆ ನಿಮ್ಮ ಎಕ್ಸಾಮ್ ಇದು, ನಿಮ್ಮ ಫ್ರೆಂಡ್ಲಿ ಎಕ್ಸಾಮ್, ಯು ಡೋಂಟ್ ಹ್ಯಾವ್ ಟು ಬಿ ಸ್ಕೇರ್ಡ್ ಆರ್ ಎನಿಥಿಂಗ್. ಅದರಲ್ಲೂ ಹೆಚ್ಚು ಕಮ್ಮಿ ಆದರೆ ಸ್ಟಿಲ್ ಯು ಆರ್ ಪಾಸ್ಡ್. ಸೊ 3rd ಎಕ್ಸಾಮು ತೊಗೋಬೋದು. ಪ್ಲಸ್ ಯಾರ್ಯಾರು ಈ ಸ್ಟ್ರಿಕ್ಟ್ ಮಾಡಿದಾಗ ಎಲ್ಲಿ ನಿಮಗೆ ತೊಂದರೆ ಆಗಿದೆ, ಮಾರ್ಕ್ಸ್ ಜಾಸ್ತಿ ತೊಗೊಳಕ್ಕಾಗಿಲ್ಲ, ದಯವಿಟ್ಟು ನೀವು ತಗೊಳ್ಳಿ, ಮತ್ತೆ ಎಕ್ಸಾಮ್ ತೊಗೊಂಡು ನೀವು ಮಾಡಿ. ಯಾಕೆಂದರೆ ನಿಮ್ಮ ಕರ್ತವ್ಯ ಅದು. ಅದಕ್ಕೆ ನಮ್ಮ ಟೀಚರ್ಸು ಎಲ್ಲ ಕಡೆಯೂ ಕೂಡ ರೆಡಿಯಾಗಿದ್ದಾರೆ. ಇದನ್ನು ನಾವು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡ್ಬಿಟ್ವಿ, ನಮಗೆ ಈ ಥರ ಆಗಬಹುದು ಅಂತಕ್ಕಂಥದ್ದು ನಿಟ್ಟಿನ ಮೇಲೆ. ಸೊ ಐ ಥಿಂಕ್ ಒಂದು ಎಕ್ಸಾಮಿನೇಷನ್ನ ಪವಿತ್ರತೆ ಕಾಪಾಡೋದ್ರ ಜೊತೆಗೆ ಇವ್ರನ್ನ ಮುಂದೆ ಹುಷಾರಾಗಿ ದಡ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಮತ್ತು ಆ ಪ್ರಾಕ್ಟೀಸು ಕೂಡ ಈಗ ಬರ್ತದೆ. ಅವರಿಗೆಲ್ಲ ಸ್ಪೆಷಲ್ ಕ್ಲಾಸ್ ತೊಗೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನು ಡೇಟ್ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ವಿ.